ಇದು 9 ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಬೆಂಗಳೂರಿನಲ್ಲಿ ಸುರಿತಾ ಇರುವಂತಹ ಮಳೆ ಸೃಷ್ಟಿಸಿರುವಂತಹ ಅವಾಂತರ ಒಂದೆರಡಲ್ಲ. ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಸಾಕಷ್ಟು ಅವಾಂತರಗಳಾಗಿದೆ, ಕೆಲವು ಕಡೆ ಅನಾಹುತಗಳಾಗಿದೆ. ಈಗಲೂ ಕೂಡ ಬೆಂಗಳೂರಿನಲ್ಲಿ ಮಳೆ ಬರ್ತಾ ಇದ್ದು ಬೆಂಗಳೂರಿಗರ ಆತಂಕಕ್ಕೆ ಇದು ಕಾರಣ ಆಗಿದೆ. ಒಂದು ಸಣ್ಣ ಮಳೆಯನ್ನು ಕೂಡ ಬೆಂಗಳೂರು ತಡೆಯುವ ಪರಿಸ್ಥಿತಿಯಲ್ಲಿಲ್ಲ. ಗ್ರೇಟರ್ ಬೆಂಗಳೂರಿಗೆ ವಾಟರ್ ಕಂಟಕ. ಈಗ ಒಂದೇ ಒಂದು ಮಳೆ ರಾಜಧಾನಿ ಇಡೀ ಜಲಾವೃತ ಆಗಿದೆ. ಪೂರ್ವ ಮುಂಗಾರಿಗೆ ಬೆಚ್ಚಿ ಬಿತ್ತು ಬೆಂಗಳೂರು. ದಾಖಲೆಯ ಮಳೆಗೆ ಬೆಂಗಳೂರು ತಲ್ಲಣಗೊಂಡಿದೆ. ಬೆಂಗಳೂರಿನಲ್ಲಿ ಇನ್ನೂ 3 ದಿನ ಮಳೆಯಾಗುತ್ತೆ. 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಒಂದೇ ಮಳೆಗೆ ರಾಜಧಾನಿ ಸಂಪೂರ್ಣ ಜಲಾವೃತವಾಗಿದೆ. ರಸ್ತೆಗಳಲ್ಲೂ ಕೂಡ ನೀರು ತುಂಬಿಕೊಂಡಿದ್ದು ಕೆರೆಯಂತಾಗಿದೆ. ಬೆಂಗಳೂರಿನ ಬಹುತೇಕ ಲೇಔಟ್ಗಳು ಜಲಾವೃತ ಆಗಿದೆ. ದೇವಸ್ಥಾನ, ಕಚೇರಿ ಎಲ್ಲ ನೋಡಿದ್ರು ಅಲ್ಲಿ ನೀರು ನುಗ್ಗಿದೆ. ಬೆಂಗಳೂರಿನಲ್ಲಿ ಇನ್ನೂ 3 ದಿನ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ದಾಖಲೆ ಮಳೆಗೆ ಇಡೀ ಬೆಂಗಳೂರು ತಲ್ಲಣಗೊಂಡಿದೆ. ಮುಂದಿನ 3 ದಿನ ಭರ್ಜರಿ ಮಳೆಯಾಗುತ್ತೆ. 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಈಗಾಗಲೇ ಸುರಿದಿರುವಂತಹ ಮಳೆಗೆ ಇಡೀ ಬೆಂಗಳೂರು ಕೆರೆಯಂತಾಗಿದೆ. ಯಾವುದೇ ಏರಿಯಾ ನೋಡಿ ಅಲ್ಲಿ ನೀರು ನಿಂತಿದೆ. ಒಂದಷ್ಟು ಅನಾಹುತಗಳಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಪ್ರಮುಖ ರಸ್ತೆಗಳಲ್ಲೇ ಈ ತರ ನೀರು ನಿಂತಿದೆ. ಇದರಲ್ಲಿ ದ್ವಿಚಕ್ರ ವಾಹನ, ಕಾರು ಓಡಾಡೋದಾದ್ರೂ ಹೇಗೆ? ಇಷ್ಟು ದೊಡ್ಡ ಬಸ್ಸು ಈ ನೀರಿನಲ್ಲಿ ಮೂವ್ ಆಗೋದೇ ಕಷ್ಟ ಇದೆ. ಅಂಥದ್ರಲ್ಲಿ 2 ವೀಲರ್, ಕಾರು ಮುಳುಗಡೆನೇ ಆಗೋಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕೆಲವು ಲೇಔಟ್ಗಳ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ ಬೈಕ್ ಆಗ್ಲಿ, ಕಾರ್ ಆಗ್ಲಿ ಆ ಲೇಔಟ್ನ ರಸ್ತೆಗಳಲ್ಲಿ ಚಲಿಸೋ ಹಾಗೆ ಇಲ್ಲ. ಟ್ರ್ಯಾಕ್ಟರ್ ಬೇಕು, ಇಲ್ಲ ಬೋಟ್ ಬೇಕು. ಬೆಂಗಳೂರಿನಲ್ಲಿ ಸುರಿದಂತ ದಾಖಲೆ ಮಳೆ. ಸರಿಯಾಗಿ ಇನ್ನೂ ಮಳೆಗಾಲ ಶುರು ಆಗಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಸುರಿದಂತ ಈ ಮಳೆಯೇ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಅನಾಹುತಕ್ಕೆ ಕಾರಣ ಆಗಿದೆ. ಬೆಂಗಳೂರಿನ 100ಕ್ಕೂ ಹೆಚ್ಚು ಬಡಾವಣೆ ಜಲಾವೃತ ಆಗಿದೆ. 100ಕ್ಕೂ ಹೆಚ್ಚು ಲೇಔಟ್ಗಳು. ಬೆಂಗಳೂರಿನಲ್ಲಿ ನಿನ್ನೆ 103 ಮಿಲಿಮೀಟರ್ ಮಳೆ ಸುರಿದಿದೆ. ಮಳೆಗೆ 3 ಬಲಿಯಾಗಿದೆ. ಇಲ್ಲಿ ತನಕ 5 ಜಾನುವಾರು ಮೃತಪಟ್ಟಿದೆ. 100ಕ್ಕೂ ಹೆಚ್ಚು ಬಡಾವಣೆಗಳು ಜಲಾವೃತವಾಗಿದೆ. ಬೆಂಗಳೂರು ಭಯಂಕರ ಮಳೆ ಸುರಿದಿದೆ. 103 ಮಿಲಿಮೀಟರ್ ಮಳೆ. ನಿನ್ನೆ ಶಶಿಕಲಾ ಅನ್ನೋ ಮಹಿಳೆ ಒಬ್ರು ಮಳೆಗೆ ಗೋಡೆ ಕುಸಿದು ಬಿದ್ದು ಮೃತಪಟ್ಟಿದ್ರು. ಇವತ್ತು ಬೆಳಗಾದ್ರೆ ಮತ್ತೊಂದು ಆಘಾತದ ಸುದ್ದಿ. ಇನ್ನಿಬ್ರು ಕರೆಂಟ್ ಶಾಕ್ ಹೊಡೆದು ಮೃತಪಟ್ಟಿದ್ದಾರೆ. ಮುಂದಿನ 3 ದಿನ ಮತ್ತೆ ಮಳೆ ಅಬ್ಬರಿಸುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಮೇ ತಿಂಗಳಲ್ಲೇ ಸುರಿದಂತ ದಾಖಲೆ ಮಳೆ ಇದು. 27ಕ್ಕೂ ಹೆಚ್ಚು ಮರ ಬೆಂಗಳೂರಿನಲ್ಲಿ ನೆಲಕ್ಕುರುಳಿದೆ. ಬೆಳಿಗ್ಗೆಯಿಂದಲೇ ಮತ್ತೆ ಮಳೆಯ ಅಬ್ಬರ ಶುರುವಾಗಿದೆ. ಬೆಂಗಳೂರಿನಲ್ಲಿ ಸುರಿತಾನೇ ಇದೆ ಮಳೆ. 1 ತಾಸು ಮಳೆ ಸುರಿದ್ರೂ ಸಾಕು ಬೆಂಗಳೂರಿನಲ್ಲಿ, ತಡೆಯೋ ಶಕ್ತಿ ಇಲ್ಲ ಬೆಂಗಳೂರಿಗೆ. ಅಂಥದ್ರಲ್ಲಿ ಬೆಳಿಗ್ಗೆಯಿಂದ ಮತ್ತೆ ಮಳೆ ಶುರುವಾಗಿದೆ. ಸಿಲಿಕಾನ್ ಸಿಟಿ ಮಂದಿಗೆ ಸಂಕಷ್ಟ ಎದುರಾಗಿದೆ. ರಾತ್ರಿ ಮಳೆ ಕಡಿಮೆ ಆಗಿದ್ರಿಂದ ಸಮಾಧಾನ ಆಗಿದ್ರು ಜನ. ಬೆಳಗಾಗುವಷ್ಟರಲ್ಲಿ ಮತ್ತೆ ಮಳೆರಾಯನ ಆರ್ಭಟ ಜೋರಾಗಿದೆ. ಸಾಯಿ ಲೇಔಟ್, ಕೋರಮಂಗಲ, ವೈಟ್ ಫೀಲ್ಡ್, ಹೆಣ್ಣೂರು ಈ ತರ ಬೇರೆ ಬೇರೆ ಕಡೆ ಮಳೆ ಜೋರಾಗಿ ಸುರಿತಾ ಇದೆ. ಬೆಂಗಳೂರಿನ ಹಲವು ಭಾಗ ಮಳೆಯಿಂದ ತತ್ತರಿಸಿ ಹೋಗಿದೆ. ಹೊಳೆಯಂತಾಗಿದೆ ರಸ್ತೆಗಳು. ಈಗ ತಾನೇ ಸಹಜ ಸ್ಥಿತಿಗೆ ಬರ್ತಾ ಇತ್ತು. ಮತ್ತೆ ಬೆಳಿಗ್ಗೆಯಿಂದ ಮಳೆ ಶುರುವಾಗಿದೆ. ಸಿಲಿಕಾನ್ ಸಿಟಿ ಮಂದಿಗೆ ಆತಂಕ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಸುರಿದಂತ ಮಳೆಗೆ ಪರಿಸ್ಥಿತಿ ಇನ್ನೂ ನಾರ್ಮಲ್ ಆಗಿಲ್ಲ. ಈಗ ನೋಡಿದ್ರೆ ಬೆಳಿಗ್ಗೆಯಿಂದ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ಬೆಂಗಳೂರಿನಲ್ಲಿ ನೀರು ನಿಂತಿದೆ. ನೀರು ಹರಿದು ಹೋಗೋದಕ್ಕೆ ಜಾಗ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಬೆಂಗಳೂರಿನ ಯಾವ್ಯಾವ ಏರಿಯಾದಲ್ಲಿ ಸಿಚುವೇಶನ್ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಆ ಜಾಗದಲ್ಲೇ ನಿಂತು ನಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಮತಾ ಇದ್ದಾರೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. BTM ಲೇಔಟ್ ಅಲ್ಲಿ ಇದ್ದಾರೆ ಮಮತಾ. ಶರತ್ KR ಮಾರ್ಕೆಟ್ ನಲ್ಲಿದ್ದಾರೆ.
ಇನ್ನು ಚೇತನ್ ಸಾಯಿ ಲೇಔಟ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಶರತ್, ನಿಮ್ಮನ್ನ ಕೇಳೋದಾದ್ರೆ, ನಾವು ನೋಡ್ತಾ ಇದ್ದೀವಿ KR ಮಾರ್ಕೆಟ್ ಅಂತ ಅಂದ್ರೆ ಪ್ರತಿದಿನ ಬೆಳಗಾದ್ರೆ ಸಾವಿರಾರು ಜನ ಓಡಾಡೋ ಜಾಗ. ಅದು ಒಂದು ಸಣ್ಣ ಮಳೆ ಬಂತು ಅಂದ್ರೂ ಸಾಕು, ಅಲ್ಲಿ ಕೊಚ್ಚೆ ಆಗ್ಬಿಡತ್ತೆ ಅಂತ ಪರಿಸ್ಥಿತಿ ಇದೆ. KR ಮಾರ್ಕೆಟ್ ನಲ್ಲಿ ಮಳೆ ಹೊಡೆತಕ್ಕೆ ಯಾವ ರೀತಿ ಸಮಸ್ಯೆ ಆಗಿದೆ? ಶ್ವೇತಾ, ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂತಹ ಕಾರಣ ನಗರದ ಹಲವು ಭಾಗಗಳು ಅವಾಂತರಕ್ಕೆ ಸಿಲುಕಿಕೊಂಡಿರುವಂತಹ ದೃಶ್ಯಾವಳಿಗಳನ್ನು ನಾವು ಈಗಾಗಲೇ ಗಮನಿಸಿದ್ದೇವೆ. ಅದರಲ್ಲಿ ಪ್ರಮುಖವಾದಂತಹ ಒಂದು ಜಾಗ KR ಮಾರ್ಕೆಟ್. ನಾನೀಗ ಪ್ರಸ್ತುತವಾಗಿ KR ಮಾರ್ಕೆಟ್ನಲ್ಲೇ ಇದ್ದೇನೆ. ದಿನನಿತ್ಯವೂ ಕೂಡ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆಯುವಂತಹ ಜಾಗ, ಬೆಳಗಿನ ಜಾವ. ಆದರೆ ಹೂವಿನ ವ್ಯಾಪಾರಿಗಳು ಬಂದು ಇಲ್ಲಿ ಹೂವನ್ನು ವ್ಯಾಪಾರ ಮಾಡ್ತಾರೆ. ಸಾವಿರ ಗಟ್ಟಲೆ ಹೂವನ್ನು ವ್ಯಾಪಾರ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಹಾಗೆ ಗ್ರಾಹಕರು ಕೂಡ ಬಂದು ಹೂವನ್ನು ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ತರಕಾರಿಗಳು, ಹಣ್ಣುಗಳು ಎಲ್ಲವನ್ನು ಕೂಡ ಕೊಳ್ಳುವಂತಹ ಕೆಲಸ ಆಗುತ್ತೆ. ನೀವಾಗ ಗಮನಿಸ್ತಾ ಇರ್ಬೋದು, ಸಂಪೂರ್ಣವಾಗಿ KR ಮಾರ್ಕೆಟ್ ಜಲಾವೃತ ಆಗಿತ್ತು. ಸದ್ಯಕ್ಕೆ ಇದೀಗ ನೀರು ಸ್ವಲ್ಪ ಮಟ್ಟಿಗೆ ತಗ್ಗಿದೆ. ಆದರೆ ಇಲ್ಲಿ ಹೂವನ್ನು ವ್ಯಾಪಾರ ಮಾಡುವಂತವರಾಗಿರ್ಬೋದು, ಜೊತೆಗೆ ಬಂದು ಕೊಳ್ಳುವಂತಹ ಗ್ರಾಹಕರಾಗಿರ್ಬೋದು, ಎಲ್ಲರಿಗೂ ಕೂಡ ಸಮಸ್ಯೆ ಕಟ್ಟಿಟ್ಟ ಬುತ್ತಿಯ ರೀತಿಯಲ್ಲಿ ಎದುರಾಗಿರುವಂಥದ್ದು. ಸದ್ಯಕ್ಕೆ ತುಳಸಿಯನ್ನು ವ್ಯಾಪಾರ ಮಾಡ್ತಿದ್ದಾರೆ, ಹಾಗೆ ಹೂವುಗಳನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ನಾವು ಮಾತನಾಡಿಸುವಂತಹ ಸಂದರ್ಭದಲ್ಲೂ ಕೂಡ ವ್ಯಾಪಾರಿಗಳು ಹೇಳ್ತಾ ಇದ್ರು, ನಾವು 4-5 ಸಾವಿರ ರೂಪಾಯಿಯನ್ನು ಕೊಟ್ಟು ಈ ರೀತಿಯಾಗಿ ನೋಡಿ ತಳ್ಳು ಗಾಡಿಯಲ್ಲಿ ತೆಗೆದುಕೊಂಡು ಬರ್ತಾ ಇದ್ದಾರೆ, ಆದರೆ ಅವರಿಗೆ ತೆಗೆದುಕೊಂಡು ಬರೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಇಲ್ಲಿಗೆ ಹದಗೆಟ್ಟಿರುವಂತಹ ಪರಿಸ್ಥಿತಿಯನ್ನು ನಾವು ಗಮನಿಸಬಹುದು. ಬೆಳಗ್ಗೆಯಿಂದ ನಾವು ಮಾತನಾಡಿಸುವ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು, ನಾವು 4-5 ಸಾವಿರ ರೂಪಾಯಿಗೆ ತಗೊಬಂದು ಹೂವನ್ನು ಹಾಕೊಳ್ತೀವಿ, ಆದರೆ ಬೆಳಗ್ಗೆಯಿಂದ ಬಂದಂತಹ ಜಿಟಿ ಮಳೆಗೆ ಸುಮಾರು 2-3 ಸಾವಿರ ರೂಪಾಯಿ ಹೂ ನಮ್ಗೆ ಹಾಳಾಗಿದೆ. ಆದರೆ ನಾವು ಯಾವ ರೀತಿಯಾಗಿ ಇಲ್ಲಿ ಜೀವನವನ್ನು ಮಾಡೋದು ಎನ್ನುವಂಥ ಒಂದು ಪ್ರಶ್ನೆಯನ್ನು ವ್ಯಾಪಾರಿಗಳು ಇಡ್ತಾ ಇದ್ದಾರೆ. ಈ ರೀತಿಯಾಗಿ ನಿರಂತರವಾಗಿ ಮಳೆ ಆಗ್ತಿರುವಂತಹ ಕಾರಣಕ್ಕೋಸ್ಕರ ಗ್ರಾಹಕರು ಕೂಡ ಸಂಪೂರ್ಣವಾಗಿ ಕಮ್ಮಿ ಆಗಿದ್ದಾರೆ. ಇನ್ನು ನಮ್ಮ ಜೊತೆಗೆ ಹೂವಿನ ವ್ಯಾಪಾರಸ್ಥರು ಕೂಡ ಇದ್ದಾರೆ. ನಾನು ಅವ್ರನ್ನು ಕೂಡ ಮಾತನಾಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತೇನೆ. ವೃದ್ಧರೊಬ್ಬರು ಹೂವನ್ನು ಕೂಡ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಅಮ್ಮ ನಮಸ್ತೆ, ನಿಮ್ಮ ಹೆಸರೇನು? ಹೂವಿನ ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ, ಆದರೆ ಪರಿಸ್ಥಿತಿ ಈ ರೀತಿ ಇದೆ, ಏನು ಹೇಳ್ತೀರಾ? ಏನಿಲ್ಲ ಸ್ವಾಮಿ, ನಮ್ಮ ಹೆಸರು ಪಾರ್ವತಿ, ಪರಂಡಾವಧಿನ ಕರೆಯುತ್ತಾರ, ಪಾರ್ವತಿನ ಕಟ್ತಾರೆ. ಏನಿದ್ರೆ ಒಂದು 10 ರೂಪಾಯಿ, ಒಂದು 50 ರೂಪಾಯಿ, 200 ರೂಪಾಯಿ ಸಿಕ್ಕದ ಬರ್ತೀವಿ. ವ್ಯಾಪಾರ ಇಲ್ಲ. ಬೆಳಗ್ಗೆ ಎಲ್ಲ ಮಳೆ, 2 ದಿನ 3 ದಿನ ಮಳೆನೆಲ್ಲ ಹೆಂಗೆ ಬದುಕೋದು? ಬಂಡವಾಳ ಹಾಕ್ಬಿಟ್ಟು ಮಾರೋಕೆ ಆಗಲ್ಲ. ಅರ್ಧ ಕೇಳ್ತಾರೆ, ಅಸಲು ಕೇಳಿದ್ರೇ ಪರವಾಗಿಲ್ಲ, ನಮ್ಮ ಬಂಡವಾಳ ಬಂದ್ಬಿಡ್ತಾ ಇದೆ. ಅರ್ಧ ಕೇಳ್ತಾರೆ, ಹಾಕೋಕೆ ಇಲ್ಲ, ಅಸಲು ಹೋಗ್ಬಿಡ್ತಾ ಇದೆ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ರಾ ಇಲ್ಲಿ ನೀವು? ಒಂದು 50 ವರ್ಷ ಮಾಡ್ತಾ ಇದ್ದೀವಿ. ಪ್ರತಿ ಸಲ ಮಳೆ ಬಂದಾಗ್ಲೂ ಹಿಂಗೆ ಆಗುತ್ತಾ? ಹಿಂಗೆ ಆಗ್ತಾ ಇದೆ. ಯಾರಿಗೆ ಹೇಳಿದ್ರೆ ಏನು ಬಂದು ಏನಿಲ್ಲ, ಏನು ವ್ಯವಸ್ಥೆ ಸರಿ ಮಾಡೋ ಕೆಲಸ ಮಾಡಲ್ಲ. ನಾವು ಯಾರಿಗೆ ಹೇಳಲ್ಲ. ಹಬ್ಬ ಟೈಮಲ್ಲೇ ಮಾರ್ತೀವಿ, ನಮ್ಗೆ ಲಾಭ ಬರ್ತಾ ಇದೆ. ಅವಾಗ ಬಂದರೆ ನಾವು ಕೊಡಲ್ಲ. ಸರಿ, ಇವಾಗ ಲಾಸ್ ಆಗಿಬಿಟ್ರೆ ಯಾರ ಹತ್ರ ಹೇಳೋದು? ನಮ್ದೇ ಸರಿ ಲಾಸ್ ಆಗ್ಬಿಡ್ತಾ ಇದೆ, ಬಡ್ಡಿಗೆ ತಗೊಳ್ತೀವಿ. ಇವತ್ತು ಎಷ್ಟು ರೂಪಾಯಿ ಹೂ ತಗೊಂಡ್ಬಂದಿದ್ರಿ? ಈಗ ಎಷ್ಟು ಲಾಸ್ ಆಗಿದೆ ನಿಮ್ಗೆ? ಇವತ್ತು 2,000 ರೂಪಾಯಿ ಲಾಸ್. ಎಷ್ಟು ತಗೊಂಡ್ಬಂದಿದ್ರಿ? ಎಷ್ಟು 4,000 ರೂಪಾಯಿ ತಗೊಂಡು ಬಂದು. 4,000 ತಗೊಂಡ್ಬಂದಿದ್ರಿ, 2,000 ರೂಪಾಯಿ ಈಗಾಗಲೇ ಲಾಸ್ ಆಗಿದೆ. ಏನು ಹೇಳ್ತೀರಾ ಇದಕ್ಕೆ? ಏನು ಹೇಳೋಕ್ಕಿಲ್ಲ. 10 ರೂಪಾಯಿ, 20 ರೂಪಾಯಿ ತಗೊಂಡು ಬರ್ತೀವಿ, 10 ರೂಪಾಯಿ ಕೊಡ್ತೀವಿ, 5 ರೂಪಾಯಿ ಕೇಳ್ತಾರೆ. ಅಣ್ಣ 10 ರೂಪಾಯಿ ಕೊಡೋಣ. ನೋಡಿ ಶ್ವೇತಾ, ಈ ರೀತಿಯಾಗಿ ಗ್ರಾಹಕರು ಬರ್ತಾರೆ. ಆದರೆ ಮಳೆಯಿಂದಾಗಿ ಹೂವು ಹಾಳಾದಂಥ ಕಾರಣಕ್ಕೋಸ್ಕರ 20 ರೂಪಾಯಿಗೆ ಕೇಳುವಂಥ ಹೂವನ್ನು 10 ರೂಪಾಯಿಗೆ ಕೇಳ್ತಾರೆ. ಆ ವೃದ್ಧೆ ಹೇಳ್ತಾ ಇದ್ರು, 4,000 ರೂಪಾಯಿ ಹೂವನ್ನು ಬೆಳಗ್ಗೆ ಮುಂಚೆ ತಂದಿದ್ದೆ, ಆದರೆ ಈಗಾಗಲೇ ಮಳೆಯಿಂದಾಗಿ ನನಗೆ 2,000 ರೂಪಾಯಿ ಹೂ ಹಾಳಾಗಿದೆ ಎನ್ನುವಂಥ ಒಂದು ವಿಷಯವನ್ನು ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿನ ಪರಿಸ್ಥಿತಿ ಸದ್ಯಕ್ಕೆ ವ್ಯಾಪಾರಸ್ಥರ ಪರಿಸ್ಥಿತಿ ಅಂತೂ ಕೂಡ ಸಂಪೂರ್ಣವಾಗಿ ಚಿಂತಾಜನಕವಾಗಿರುವಂಥದ್ದು ಸದ್ಯಕ್ಕೆ ನಾವು ಎದುರು ನೋಡ್ತಾ ಇದ್ದೇವೆ. ಶ್ವೇತಾ, ಓಕೆ ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.